ಕರ್ನಾಟಕ ರಾಜ್ಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಆದಿ ದ್ರಾವಿಡ ಪೌರಕಾರ್ಮಿಕರ ಯುವಕರ ಅಭಿವೃದ್ಧಿ ಮಹಾಸಂಘದ ವತಿಯಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೇ ಜಯಂತಿಯನ್ನ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಸಂಘದ ಗೌರವಾಧ್ಯಕ್ಷರಾದ ಎನ್ ಮಾರ ಅವರು ಉದ್ಘಾಟಿಸಿದರು. ನಂತರ ಮಾಧ್ಯಮಗಳ ಜೊತೆ ಮಾತನಾಡಿ, ನಮ್ಮ ಸಮುದಾಯದ ಏಳಿಗೆಗಾಗಿ ಹುಟ್ಟಿದ ಮಹಾನ್ ಪುರುಷ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಇವರ ಹೆಸರಿನಲ್ಲಿ ನಾವು ಜಯಂತಿ ಮಾಡಿದರೆ ಸಾಲದು. ಇದನ್ನ ನಮ್ಮ ರಾಷ್ಟ್ರೀಯ ಹಬ್ಬವನ್ನಾಗಿ ನಾವು ಆಚರಿಸುತ್ತೇವೆ. ನಾವಿರೋ ಸುತ್ತಮುತ್ತಲಿನ ಕಾಲೋನಿಯನ್ನೇ ಅವರ ಹೆಸರಿನಲ್ಲಿ ಇಟ್ಟು ನಮ್ಮ ಆರಾಧ್ಯ ದೈವವಾಗಿ ಅವರನ್ನ ನಾವು ಪೂಜಿಸುತ್ತೇವೆ. ಅವರು ನಮ್ಮ ಸಮಾಜಕ್ಕೆ ಕೊಟ್ಟಂತಹ ಕೊಡುಗೆ ಅಪಾರ. ಅವರಿಂದ ನಮ್ಮ ಸಮಾಜದ ಬಂಧುಗಳು ಹೆಮ್ಮೆಯಿಂದ ತಲೆ ಎತ್ತಿ ಬದುಕುವ ಸ್ಥಿತಿಗೆ ಬಂದಿದೆ. ಇಂತಹ ಮಹಾನ್ ಪುರುಷನನ್ನ ನೆನೆಯುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ ಎಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಇದೇ ವೇಳೆ ಕಾರ್ಯಕ್ರಮದಲ್ಲಿ ಸಭಾಧ್ಯಕ್ಷರಾದ ಸಿಎನ್ ರಾಮಯ್ಯ, ರಾಜ್ಯಾಧ್ಯಕ್ಷರಾದ ಶಿವ, ಸಿಆರ್ ವಿಜಯ್, ಗೌರವ ಸಲಹೆಗಾರರು, ಬ್ಯಾಂಕ್ ರಂಗಣ್ಣ, ಉನ್ನತ ಸಮಿತಿ ಅಧ್ಯಕ್ಷರು ಎನ್ ವಡಿವೇಲು, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಸ್ಪಿ ಮಹದೇವ, ರಂಗಸ್ವಾಮಿ, ಮಂಚಯ್ಯ ಸೇರಿದಂತೆ ಸಮಾಜದ ಬಂಧುಗಳು ಉಪಸ್ಥಿತರಿದ್ದರು. ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಜೈ ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ನಮ್ಮ ಕರ್ನಾಟಕ ರಾಜ್ಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆದಿ ದ್ರಾವಿಡ ಪೌರ ಕಾರ್ಮಿಕರ ಯುವಕರ ಅಭಿವೃದ್ಧಿ ಮಹಾಸಂಘದಿಂದ 34ನೇ ಜನ್ಮದಿನ 134 ಜನ್ಮದಿನದಂದು ನಮ್ಮ ಸಂಘದಿಂದ ಆಚರಣೆ ಮಾಡ್ತಾಯಿದ್ದೀವಿ. ಇವಾಗ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಸಂಘದ ಪದಾಧಿಕಾರಿಗಳು, ರಾಜ್ಯಾಧ್ಯಕ್ಷರು ಶ್ರೀನಿವಾಸ್ ಅವರು, ಸಭಾಧ್ಯಕ್ಷರವರು, ಗೌರವ ಸಲಹೆಗಾರರು ಮತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿಯವರು ಮತ್ತು ಅಧ್ಯಕ್ಷರವರು ಎಲ್ಲ ನಮ್ಮ ಎಲ್ಲ ಮುಖಂಡರುಗಳೆಲ್ಲ ಭಾಗವಹಿಸಿ ಇವತ್ತು ಅಂಬೇಡ್ಕರ್ 34ನೇ ಜನ್ಮದಿನ ಎಂದು ನಮ್ಮ ಸಂಘದಿಂದ ಪ್ರತಿ ವರ್ಷ ನಾವು ನಡೆಸ್ತಾ ಇರ್ತೀವಿ. ಈ ವರ್ಷನ ಅದೇ ಥರ ಆಚರಣೆ ಮಾಡಿದ್ದೀವಿ. ಇದಕ್ಕೆ ನಮ್ಮ ಒಂದು ಬೇಡಿಕೆ ಏನಂದರೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಏನು ನಮ್ಮ ದೇಶಕ್ಕೆ ಕೊಟ್ಟ ಒಂದು ಸಂವಿಧಾನದ ಶಿಲ್ಪಿ, ಇವತ್ತು ಅವ್ರು ಮಾಡಿರೋ ಒಂದು ಇದರಿಂದ ನಮ್ಮ ಎಲ್ಲ ವಿಷಯಗಳಲ್ಲಿ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ನಾವು ಯಾರಿಗೆ ಕೈ ಮುಗಿದ್ರೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ನಾವು ಕೈ ಜೋಡಿಸಿ ನಾವು ಅವರ ಒಂದು ಪ್ರತಿ ವರ್ಷ ಅವರ ಸೇವೆ ಮಾಡೋದ್ರಿಂದ ನಮ್ಮ ಇಡೀ ನಮ್ಮ ದೇಶಕ್ಕೆ ಅನುಕೂಲ, ನಮಗೂ ಅನುಕೂಲ. ಯಾಕಂದರೆ ಅವರೇನು ಬರೆದಿದ್ದಾರೆ ಆ ಶಿಲ್ಪಿ ಅವ್ರು ಬರೆದಿರೋ ಪ್ರಕಾರ ನಮಗೆಲ್ಲ ಅನುಕೂಲ ಸಿಗ್ತದೆ. ನಮ್ಮ ಇವತ್ತು ಏನು ನಮ್ಮ ಕಾರ್ಮಿಕರು ಮತ್ತು ನಮ್ಮ ಜನಾಂಗದ ಆದಿ ದ್ರಾವಿಡ ಜನಾಂಗದವರು ಎಲ್ಲರೂ ಕೂಡ ಈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅನ್ನೋದು ಎಲ್ಲರ ಮನಸ್ಸಲ್ಲಿ ಪರಿವರ್ತನೆ ಆಗ್ಬಿಟ್ಟೈತೆ. ಇಡೀ ನಮ್ಮ ಕಾಲೋನಿ ಹೆಸರುಗಳು ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಈ ಥರ ಎಲ್ಲ ಕಾಲೋನಿಗಳಲ್ಲಿ ಮತ್ತು ಸಂಘ ಸಂಸ್ಥೆಗಳಲ್ಲಿ ಕೂಡ ಬ್ರಾಂಚ್ಗಳಲ್ಲಿ ಕೂಡ ಎಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೆಸರನ್ನ ಪ್ರಸ್ತಾವನೆ ಮಾಡಿ ನಾವು ಬೋರ್ಡ್ಗಳು ಹಾಕ್ಸ್ಕೊಂಡಿದ್ದೀವಿ. ಅದರಿಂದ ಏನು ಇವತ್ತು ನಾವು 134ನೇ ವರ್ಷದ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಅದನ್ನು ಕೂಡ ಈಗ ಕೆಲವನ್ನ ನಮ್ಮ ಸಂಘದ ಪದಾಧಿಕಾರಿಗಳೆಲ್ಲ ಇದ್ದಾರೆ. ನಾವು ಪ್ರತಿ ಬ್ರಾಂಚಿಗೆ ಕೂಡ ಇದನ್ನು ಪರಿವರ್ತನೆ ಮಾಡಿ ಎಲ್ಲರ ಮನಸ್ಸಿಗೆ ಬರೋ ಥರ ಮಾಡಬೇಕು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಏನು ನಮಗೆ ಸಂವಿಧಾನ ನೀಡಿದಾರೋ ಅದೇ ರೀತಿಗೆ ನಾವು ಸ್ವಲ್ಪ ತಿಳುವಳಿಕೆ ಮಾಡ್ಕೊಂಡು ಅವರ ಏನು ವೇದಿಕೆ ಮಾಡಿದ್ರೆ ಅದನ್ನು ನೆನೆಸ್ಕೊಂಡು ನಾವು ಕೆಲಸ ಮಾಡ್ಕೊಂಡು ಸಂಘಟನೆ ಹೋರಾಟ ಈ ಥರ ಮಾಡ್ಕೊಂಡು ನಮಗೇನು ಒಂದು ಸೌಲಭ್ಯಗಳಿಗೆ ಅನುಕೂಲವಾಗಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಂದನೇ ನಮಗೆ ಇವತ್ತು ಎಲ್ಲ ಅನುಕೂಲವಾಗೋದು. ನಮ್ಮ ಕಚೇರಿಗಳಿಂದ ಹಿಡಿದು ನಾವು ನಮ್ಮ ಕೆಲಸಗಳನ್ನ ಅದೇ ಮಾಡ್ತಾಯಿದ್ದೀವಿ. ಅದರಿಂದ ಅವರ ಆಶೀರ್ವಾದದಿಂದ ನಮಗೆ ಪೌರ ಕಾರ್ಮಿಕರ ಯುವಕರ ಅಭಿವೃದ್ಧಿ ಮಹಾಸಂಘದ ಇವತ್ತು ನಮ್ಮ ಆಡಳಿತ ಕಚೇರಿ ತ್ಯಾಗರಾಜರ ರಸ್ತೆಯಲ್ಲಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜನ್ಮದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಇದೇ ರೀತಿ ನಮ್ಮ ಮೈಸೂರು, ಕೊಡಗು, ಚಾಮರಾಜನಗರ, ಹಾಸನ, ರಾಮನಗರ ಮತ್ತು ಮೈಸೂರು ಗ್ರಾಮಾಂತರ ಇಷ್ಟು ಜಿಲ್ಲೆಗಳಲ್ಲಿ ಈಗಾಗಲೇ ನಮ್ಮ ಬ್ರಾಂಚ್ಗಳು ಸುಮಾರು ಒಂದು 50ರಿಂದ 60 ಬ್ರಾಂಚ್ಗಳಲ್ಲಿ ಇವತ್ತು
ಅಂಬೇಡ್ಕರ್ ಜಯಂತಿನ ಆಚರಣೆ ಮಾಡ್ತಾಯಿದ್ದಾರೆ. ನಾವು ಈ ಒಂದು ಸೂಚನೆ ಕೊಟ್ಟೋದ್ರಿಂದ ನಾವೆಲ್ಲ ಜಿಲ್ಲೆಗಳಲ್ಲಿ ನಮ್ಮ ಆದಿದ್ರಾವಿಡ ಪೌರ ಕಾರ್ಮಿಕರು ಅತಿ ವಿಜೃಂಭಣೆಯಿಂದ ಇವತ್ತು ನಮಗೆ ಒಂದು ರಾಷ್ಟ್ರೀಯ ಹಬ್ಬ ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಜನ್ಮ ದಿನ ಮಾತ್ರ ಒಂದು ರಾಷ್ಟ್ರೀಯ ಹಬ್ಬ ನಮಗೆ. ಅದು ನಮಗೆ ಒಂದು ಮುಕ್ತ ಸ್ವಾತಂತ್ರ್ಯದ ಒಂದು ಹಬ್ಬ ಕೂಡ ಆಗಿದೆ. ಕಾರಣ ಇಷ್ಟೇ, ನಾವೇನಾರ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ಏನಾರು ಈ ದೇಶಕ್ಕೆ ಕೊಡಲಿಲ್ಲ ಅಂದಿದ್ರೆ ನಮ್ಮ ಅಸ್ಪೃಶ್ಯತೆ ಈಗ ಸಮಾಜದಲ್ಲಿ ಏನು ಕಟ್ಟೆ ಕಡೆಯ ಒಂದು ಸಮಾಜ ಅಂದರೆ ನಮ್ಮ ಪೌರ ಕಾರ್ಮಿಕರ ಸಮಾಜ. ನಾವು ಈ ಸಮಾಜದಲ್ಲಿ ಸ್ಪರ್ಧಾತ್ಮಕ ಒಂದು ಯುಗದಲ್ಲಿ ನಮ್ಮ ಮೀಸಲಾತಿ ಕೂಡ ನಾವು ಕೆಲವು ಇದರಲ್ಲಿ ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಎಲ್ಲದರಲ್ಲಿ ಹಿಂದುಳಿದಿದ್ದೀವಿ. ಈ ಒಂದು ಇದರಿಂದ ನಮಗೆ ಈ ಹೆಚ್ಚಿನ ಶಕ್ತಿ ಕೊಟ್ಟಂಥ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಜಗತ್ತಿನಲ್ಲಿ ಯಾರ ಒಂದು ಜನ್ಮದಿನಾಚರಣೆ 25ಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಜನ್ಮದಿನಾಚರಣೆ ಆಚರಣೆ ಮಾಡ್ತಾಯಿದ್ದಾರೆ ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತ್ರ. ನೆಲ್ಲೂ ಕೂಡ ಯಾರದೇ ವ್ಯಕ್ತಿನ ಯಾವ ರಾಷ್ಟ್ರಗಳಲ್ಲಿ ಮಾಡಲ್ಲ. ಈ ಅಂಬೇಡ್ಕರ್ ಅವರ ಒಂದು ಜನ್ಮನ ನಾವು ಎಲ್ಲ ಒಂದು ರೀತಿಯಲ್ಲಿ ಒಳ್ಳೆ ರಾಷ್ಟ್ರೀಯ ಹಬ್ಬವಾಗಿ ಆಚರಣೆ ಮಾಡ್ತಾಯಿದ್ದೀವಿ. ಈ ಒಂದು ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು, ಗೌರವಾಧ್ಯಕ್ಷರು ಹಾಗೂ ಹಿರಿಯ ಮುಖಂಡರುಗಳು ಹಾಗೂ ಎಲ್ಲ ಪದಾಧಿಕಾರಿಗಳು ಭಾಗವಹಿಸಿದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳು ಸಲ್ಲಿಸ್ತಾರೆ.